ಸಿಂದಗಿಯ ನಶಾಮುಕ್ತಿ ಕೇಂದ್ರದಲ್ಲಿ ಥಳಿತದಿಂದಾಗಿ ವ್ಯಕ್ತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಶಾಮುಕ್ತಿ ಕೇಂದ್ರದಲ್ಲಿದ್ದ ಉಳಿದವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸಿಂದಗಿಯ ನಶಾಮುಕ್ತಿ ಕೇಂದ್ರದಲ್ಲಿ ಥಳಿತದಿಂದಾಗಿ ವ್ಯಕ್ತಿ ಸಾವನ್ನಪ್ಪಿರುವ ಪ್ರಕರಣ ಇದು. ನಶಾಮುಕ್ತಿ ಕೇಂದ್ರದಲ್ಲಿದ್ದ ಉಳಿದವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ವಿಜಯಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಆಡಳಿತ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ವೈಷ್ಣವಿ ನಶಾಮುಕ್ತಿ ಕೇಂದ್ರದಲ್ಲಿದ್ದ ಹುಚ್ಚಪ್ಪ ಡೋಣರ ಎಂಬುವವರಿಗೆ ಥಳಿತ ಆಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಜನವರಿ 23ನೇ ತಾರೀಕು ಹುಚ್ಚಪ್ಪ ಡೋಣೂರು ಮೃತಪಟ್ಟಿದ್ರು. ಚಿಕಿತ್ಸೆ ಹೆಸರಲ್ಲಿ ಅಮಾನವೀಯ ಕೃತ್ಯ ಅಂತ ಕುಟುಂಬಸ್ಥರು ಒಂದು ಕಡೆ ಆರೋಪವನ್ನು ಕೂಡ ಮಾಡಿದ್ರು. ಮಾದಕ ವ್ಯಸನಿಗಳ ಚಟ ಬಿಡಿಸುವ ಹೆಸರಲ್ಲಿ ರೋಗಿಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಚಿಕಿತ್ಸೆ ಪಡಿತಾ ಇದ್ದ ಇತರೆ ಮಾದಕ ವ್ಯಸನಿಗಳಿಂದಲೇ ಮಾಹಿತಿ ಈಗ ರವಾನೆ ಆಗಿರುವಂಥದ್ದು. ಪ್ರತಿದಿನ ಹಲ್ಲೆ ಮಾಡ್ತಾ ಇದ್ರು ಅಂತ ಹೇಳಿರುವ ಮಾದಕ ವ್ಯಸನಿಗಳು. ಈ ಮಾದಕ ವ್ಯಸನವನ್ನು ಹೊಡೆದು ಬಡ್ದು ಬಿಡಿಸೋದಲ್ಲ, ತನಗೆ ಮನಸ್ಸಿಗೆ ಬಂದುಬಿಡಬೇಕು, ನಾನು ಇದನ್ನು ಸೇವನೆ ಮಾಡಿದರೆ ನನ್ನ ಲಿವರು ಒಳಗಡೆ ಇರೋಂತಹ ಎಲ್ಲ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕೆ ಹೊರತು ಹೊಡೆದು ಬಡ್ದು ಬಿಡಿಸೋಂಥ ವಿಚಾರ ಅಲ್ಲ. ನೋಡಿ, ವೈಷ್ಣವಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು. ಎಲ್ಲ ಕೆಲಸ ಮಾಡಿಸೋದು, ಮಾಲ ಕೆಲಸ ವಹಿಸ್ತಾರೆ, ಎಲ್ಲ ಅವ್ರ ಕೈ ಕೆಲಸ ಹೋಗ್ರಿ. ಅವು ಒಟ್ಟ ಏನು ತಾಚೆ ಕೊಡ್ಬೇಕು, ಯಾರು SP ಯಾರು ಕೊಡಲ್ಲ, ಆಟ ತಾಚೆ ಕೊಟ್ಟು ಹಿಂಗೆ ಒಳಗೆ ಯಾರಿಗೂ ಸಂಪರ್ಕ ಮಾಡ್ಬಿಡಲ್ರಿ. ತಾವು ಒಳಗೆ 2 ತಿಂಗಳ 3 ತಿಂಗಳ ವರ್ಷಗಟ್ಟಲೆ ಯಾರಿಗೆ ಬಿಟ್ಲು ಹೊರಗೆ ಬಂದಿಲ್ಲ, ಬಲ್ಲಂಗ್ ಮಾಡ್ಬಿಡ್ತಾನ. ಹಿಂಗೆ ಮನೆ ಪ್ರಾಬ್ಲಮ್ಸ್ ಅಂದ್ಬಿಟ್ಟಿದ್ರಿ, ಕಂಬಿಡ್ತಾರ ಮನೆಯಾಗ. ಅವು ಆಸ್ತಿ ಸಂಬಂಧ ಅಂತ ತಿನ್ಬೇಕು, ಅದಕ್ಕೆ ಅವು ಬಚ್ಚಲ್ಮ ತೋರಿಸೋರಿ, ಅವು ಎಲ್ಲ ಕೆಲಸ ಮಾಡಿಸೋರಿ, ಮಾಲ ಕೆಲಸ ವಹಿಸ್ತಾರೆ, ಎಲ್ಲ ಅವ್ರ ಕೈ ಕೆಲಸ ಹೋಗ್ರಿ. ಅವು ಒಟ್ಟ ಹಾಕ್ರಿ, ಊಟ ಸರಾಯಿ ಕೊಡಲ್ರಿ, ಎಲ್ಲ ಚಪಾತಿ ಎಲ್ಲ ಇದಾಗಿರ್ತೀರಿ, ದಪ್ಪ ಚಪಾತಿ ರೀ ತಿನ್ಬೇಕು. 2 ಚಪಾತಿ ಕೊಡ್ತೀರಿ, ಎಕ್ಸ್ಟ್ರಾ ಏನು ಕೊಡಲ್ಲ, ಕೇಳಿ ಹುಡುಕ್ತೀರಿ. ರೈಸ್ ಸ್ವಲ್ಪ ರೀ, 2 ಚಪಾತಿ ಎಟ್ಟೆ ರೀ. ಅದು ಮುಂಜಾನೆ ಉಪ್ಪಿಟ್ಟು ಕೊಡ್ತೀರಿ, ಮಧ್ಯಾಹ್ನ 2 ಗಂಟೆ ಊಟ ಕೊಡ್ತೀರಿ, ಸಂಜೆಗೆ 9 ಗಂಟೆ ಊಟ ಕೊಡ್ತೀರಿ. ಅದು ಊಟ ಕೊಡ್ಬೇಕಾದ್ರೆ ಊಟ ಕುಂತ ಒದಿತೀರಿ, ಹೊಡ್ಯಾದ ಎಲ್ಲ ಟಾರ್ಚರ್ ಮಾಡ್ತೀರಿ. ಹಂಗೆ ಕುಂದ್ರು ನೀನು ಎಲ್ಲ ಹೊಲ್ಸೋಸ್ ಮಾತಾಡ್ತೀರಿ. ಸುಮ್ನೆ ರೀ, ಯಾರ ಮೇಲೆ ಕೋಪ ನಮ್ಮ ಮೇಲೆ ಹಾಕದ್ರಿ, ಏನು ಗೊತ್ತಿಲ್ಲ ನಮಗೂ. ಸುಮ್ಮನೆ ಹೊಡ್ಯೋದು, ದನ್ನು ಕೊಡೋದು ಹೊಡ್ಯೋದು, ಎಲ್ಲರಿಗೂ ಹೊಡಿತಾರೆ. 100 ಜನ ಇದ್ದೀರಿ, 1 ತಿಂಗಳ 2 ತಿಂಗಳ ಆಯ್ತದ ಹಾಕ್ರಿ. ಇನ್ನು ಈ ನಶಾಮುಕ್ತ ಕೇಂದ್ರದ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸಿಂದಗಿ ಪಟ್ಟಣದಲ್ಲಿನೋ ವೈಷ್ಣವಿ ನಶಾಮುಕ್ತಿ ಕೇಂದ್ರದಲ್ಲಿ ಓರ್ವನಿಗೆ ಚಿಕಿತ್ಸೆಯ ನೆಪದಲ್ಲಿ, ಅಂದ್ರೆ ಅವರಿಗೆ ಏನು ಮದ್ಯ ವ್ಯಸನಿಗಳಾಗಿರ್ತಾರೆ, ಅವರಿಗೆ ಮದ್ಯ ವ್ಯಸನ ಬಿಡಿಸ್ಬೇಕಂತೇಳಿ ವೈಷ್ಣವಿ ನಶಾಮುಕ್ತಿ ಕೇಂದ್ರ ಏನಿದೆ ಅಲ್ಲಿಂದ ದಾಖಲೆ ಮಾಡಿರುವಂತಹ ಸಂದರ್ಭದಲ್ಲಿ ಓರ್ವನಿಗೆ ಹಲ್ಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತ ಮೃತಪಟ್ಟಿದ್ದ. ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಆತನ ಕುಟುಂಬಸ್ಥರು ತೆಗೆದುಕೊಂಡು ಹೋಗಿ ಚಿಕಿತ್ಸೆ ನೀಡುವಂತಹ ಸಂದರ್ಭದಲ್ಲಿ ಆತ ಮೃತಪಟ್ಟಿದ್ದ. ಅದೇ ರೀತಿಯಾಗಿ ಅಲ್ಲಿರುವಂತಹ ನಶಾಮುಕ್ತಿ ಕೇಂದ್ರದಲ್ಲಿರುವಂತಹ ಸಿಬ್ಬಂದಿಗಳನ್ನ ನಶಾಮುಕ್ತಿ ಕೇಂದ್ರಕ್ಕೆ ಸೀಸ್ ಮಾಡಿ, ತಹಸೀಲ್ದಾರರು ಅದನ್ನ ಸೀಸ್ ಮಾಡಿ ಅಲ್ಲಿನ ಇವರು ನಶಾ ಹೋಗಿದ್ರೆ ಅವ್ರನ್ನ ತಂದು ವಿಜಯಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನಾನು ಹಿಂಭಾಗದಲ್ಲಿ ನೋಡಬಹುದು, ಸುಮಾರು 52 ಜನ ಏನು ನಶಾಮುಕ್ತಿ ಕೇಂದ್ರದಲ್ಲಿದ್ರು. ಅವರೆಲ್ಲರನ್ನ ತಂದು ವಿಜಯಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅವ್ರನ್ನ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖ ಕಾರಣ ಏನಂತಂದ್ರೆ, ಯಾರು ಮದ್ಯ ವ್ಯಸನಿಗಳಾಗಿರ್ತಾರೋ ಅವ್ರನ್ನ ತೆಗೆದುಕೊಂಡು ಬಂದು ಅಲ್ಲಿ ದಾಖಲು ಮಾಡಿ, ನಶಾಮುಕ್ತಿ ಕೇಂದ್ರದಲ್ಲಿ ದಾಖಲು ಮಾಡಿ, ಅವ್ರ ಕುಟುಂಬಸ್ಥರು ದಾಖಲು ಮಾಡಿ ಅವ್ರನ್ನ ಅಲ್ಲೊಂದಿಷ್ಟು ಜನ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರು ಮದ್ಯ ವ್ಯಸನವನ್ನ ಕಡಿಮೆ ಮಾಡಬಹುದು ಅಥವಾ ಅದನ್ನ ಬಿಡಬಹುದು ಎಂಬ ಕಾರಣಕ್ಕೆ ಕುಟುಂಬಸ್ಥರ ದಾಖಲೆ ಮಾಡಿದ್ರೆ ಅಲ್ಲಿ ಹಲ್ಲೆ ಮಾಡ್ತಾ ಇದ್ರು ಎಂಬ ಆರೋಪ ಕೂಡ ಕೇಳಿ ಬರ್ತದ್ದು. ಈ ವಿಚಾರವಾಗಿ ನಿನ್ನೆ ಕೂಡ ಮೃತಪಟ್ಟಿದ್ದ ಆತನ ತಂದು ಆಸ್ಪತ್ರೆಗೆ ಆತನ ಕುಟುಂಬಸ್ಥರು ತಂದು ಆತನ ನೋಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆತನ ಮೈ ಮೇಲೆ ಗಾಯಗಳಿದ್ದು, ಹೀಗಾಗಿ ಆತನ ತೆಗೆದುಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದ್ರು. ಜನವರಿ 19 ತೆಗೆದುಕೊಂಡು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಆತ ಮೃತಪಟ್ಟಿದ್ದ. ಇದು ದೊಡ್ಡ ಸಮಸ್ಯೆ ಕೂಡ ಕಾರಣ ಆಗಿತ್ತು. ಜೊತೆಗೆ ಆತನ ಕುಟುಂಬಸ್ಥರು ಅದೇ ನಶಾಮುಕ್ತಿ ಕೇಂದ್ರದ ಮುಂಭಾಗದಲ್ಲಿ ಶವವನ್ನಿಟ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ತಹಸೀಲ್ದಾರರು ಕೂಡ ಅಲ್ಲಿ ಸ್ಥಳಕ್ಕೆ ತೆರಳಿ ಆ ನಶಾಮುಕ್ತಿ ಕೇಂದ್ರದಲ್ಲಿರುವಂತಹ ಇನ್ನುಳಿದಂತಹ ಜನರನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಅದನ್ನ ಈಗಾಗಲೇ ಸೀಸ್ ಮಾಡಿ ಏನು ಅಲ್ಲಿ ಇನ್ನಷ್ಟು ಜನ ಏನಿದ್ರು ಅವ್ರನ್ನ ತಂದು ವಿಜಯಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಈ ವಿಚಾರವಾಗಿ ಒಂದಿಷ್ಟು ಜನ ಅಲ್ಲಿದ್ದಂತ ರೋಗಿಗಳು ಕೂಡ ಅವ್ರು ಕೂಡ ಮಾತಾಡ್ಸೋಣ. ನಶಾಮುಕ್ತಿ ಕೇಂದ್ರದಲ್ಲಿ ಇದ್ದಂತವ್ರು, ಇದು ನೀವು ಎಷ್ಟು ದಿನದಿಂದ ಅಲ್ಲಿದ್ರೆ ಅಲ್ಲಿ ಏನಾದ್ರು ಸಮಸ್ಯೆ ಇತ್ತಾ ಅಂತ? ಫುಲ್ ಸಮಸ್ಯೆ ಕೊಡ್ತೀರಿ ಸರ್, ಟಾರ್ಚರ್ ಜಾಸ್ತಿ ಕೊಡ್ತೀರಿ ಸರ್, ಚೈನ್ ಹಾಕ್ತಾರೆ, ಚೈನ್ ಹೊಡಿತೀರಿ ಸರ್. ಮತ್ತೆ ಆಮೇಲೆ ಕೆಟ್ಟ ಶಬ್ದಗಳು, ವೇಸ್ಟ್ ಶಬ್ದಗಳು ಮಾತಾಡೋದು, ಆಮೇಲೆ ಜಾಸ್ತಿ ಹೊಡಿದ್ರು ಸರ್, ಚೈನ್ ಹಾಕಿ ಹೊಡಿದ್ರು ಸರ್. ಆಮೇಲೆ ಅವರು ಮನೇಲಿ ಟಾಯ್ಲೆಟ್ ವಾಶ್ ಮಾಡಿಸೋದು, ಆಮೇಲೆ ಹಾಸ್ಪಿಟಲ್ ವಾಟರ್ ಮಾಡ್ತಾರೆ. ಯಾಕೆ ಹೊಡಿತಿದ್ರಿ ನಿಮ್ಮನ್ನ?
ಸುಮ್ಮನೆ ಸರ್ ಹೊಡಿಯೋದಂದ್ರೆ ಒಂದು ಹಾಸ್ಪಿಟಲ್ ಅಂದ್ರೆ ಅವರು ಟ್ಯಾಬ್ಲೆಟ್ ಕೊಟ್ಟು ಟ್ರೀಟ್ಮೆಂಟ್ ಕೊಡುವಂತ ಅವಶ್ಯಕತೆ ಸುಮ್ಮನೆ ಹೊಡಿ ಸರ್. ಸ್ವಲ್ಪ ಡಿಸ್ಟೆನ್ಸ್ ಹೋಗಿ ಅಂದ್ರು ಅದಕ್ಕೂ ಹೊಡಿದು, ಸ್ವಲ್ಪ ನೀರ್ ಕುಡಿದಂದ್ರು ಅದಕ್ಕೂ ಹೊಡಿದು. ಪೈಪ್ ಇರುತ್ತೆ ಸರ್, ಆ ಪೈಪ್ ಅಲ್ಲಿ ಹೊಡಿ ಸರ್. ಎಲ್ಲ ಗಾಯ ಎಲ್ಲ ಆಗಿದೆ ಸರ್, ಮೈಗೆಲ್ಲ ಹೊಡೆದು. ಅವ್ರು ಕೂಡ ಮಾತಾಡ್ಸೋಣ. ನಿಮ್ಗೆ ಟಾರ್ಚರ್ ಮಾಡ್ತಿದ್ರು ಏನು? ಸರ್ ನಮ್ದು ಗೋವಾ ಸರ್ ಪಂಜಿ, ಅಲ್ಲಿಂದ ಬಂದಿ ಸರ್. ಈಗ ಎಷ್ಟು 22 days ಆಯ್ತು ಸರ್ ಬಂದು. ಅಂದ್ರೆ ದಿವ್ಸ ಸರ್ ಏನಾರ ಒಂದು ವಿಷಯ ಯಾರ ಕಡೆ ಒಂದು ಚೂರು ಮಾತಾಡಿದ್ರೆ ಹೊಡೆಯೋದು, ಸ್ವಲ್ಪ ಟಾಯ್ಲೆಟ್ ಹೋದ್ರೆ ಹೊಡೆಯೋದು, ಮತ್ತೆ ರಾತ್ರಿ ಆದ್ರೆ ಸಾಕು ಎಲ್ಲ ಸರ್ಕಲ್ ಮಾಡಿ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡೋದು, ಹೊಡೆಯೋದು. ಎಷ್ಟು ದೊಡ್ಡ ಪೈಪ್ ಇರ್ತಿತ್ತು ಸರ್ ಅದು. ಹಂಗೆ ಸರ್ ಚೇನ್ ಯಾರು ಸರ್ ಡ್ರಿಂಕ್ಸ್ ಮಾಡಿದ್ದು ನ್ಯೂ ಇಯರ್ ಸ್ವಲ್ಪ ಆಗಿತ್ತು ಸರ್. ಅದಕ್ಕೆ ಇಲ್ಲಿ ನಮ್ ತಮ್ಮದವ್ರಿಗೆ ಯಾರಿಗೆ ಹೇಳಿದ್ರು ಇಲ್ಲಿ ಚಲೋ ನೋಡ್ತಾರ ಅಂತ, ಅದಕ್ಕೆ ಅವ್ರು ಬಂದು ನನಗೆ ಸರ್ ಈಗ ಬಿಟ್ಟಿದೆ ಸರ್. ಜಸ್ಟ್ ಈಗ 2 months ಸ್ಟಾರ್ಟ್ ಮಾಡಿ. ಇದು ಏನೇನು ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವಂತ ನಶಾ ಮುಕ್ತಿ ಕೇಂದ್ರದಲ್ಲಿರುವಂತ ಜನರು ಹೇಳ್ತಾ ಇರುವಂತ ಮಾತು. ಈ ವಿಚಾರವಾಗಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಜೊತೆಗೆ ಅಧಿಕಾರಿಗಳು ಆ ನಶಾ ಮುಕ್ತಿ ಕೇಂದ್ರದ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬುವಂತದ್ದನ್ನ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ಸುರೇಶ್ ಚಿಲ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.